ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾದಾಗಿಂದ ಭಾರತದಲ್ಲೂ ಸಾಕಷ್ಟು ಏನಂದರೆ LPGಗೆ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಏನಂತಂದರೆ ಕಳೆದ ಒಂದು ತಿಂಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಹೋಟೆಲ್ ಉದ್ಯಮದ ಮೇಲೆ. ಆದರೆ ಸದ್ಯ ಈಗ ಏನಂತಂದರೆ ದಾಬಾಗಳು ಸಂಪೂರ್ಣವಾಗಿ ಒಂದು ಮುಚ್ಚುವ ಹಂತಕ್ಕೆ ಬಂದುಬಿಟ್ಟಿದ್ದಾವೆ. ಈಗಾಗಲೇ ನಾನು ಕೊಪ್ಪಳದ ಹೊರವಲಯದಲ್ಲಿರುವಂತಹ ಬಾಂಬುದಾ ಅಂತಕ್ಕಂಥ ಒಂದು ದಾಬಾದಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೊಪ್ಪಳ ಜಿಲ್ಲೆ ಸಾಕಷ್ಟು ಏನಂತಂದರೆ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆ. ಇಲ್ಲಿ ಸಾಕಷ್ಟು ಈ ಒಂದು ಹೋಟೆಲ್ ಉದ್ಯಮ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಸಾಕಷ್ಟು ಏನಂದರೆ ಜನರು ಪ್ರವಾಸಿಗರು ಬರ್ತಾ ಇದ್ರು. ಇವರೆಲ್ಲರಿಗೂ ಕೂಡ ಈ ಹೋಟೆಲ್ ಮತ್ತು ದಾಬಾಗಳೇ ಒಂದು ಏನಂತಂದರೆ ಊಟ ವಸತಿ ಇವೆಲ್ಲವನ್ನು ಕೂಡ ಕೊಡ್ತಾ ಇದ್ವು. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರೋ ಕಾರಣಕ್ಕೆ ಏನಂತಾರೆ ಈ ಎಲ್ಲ ಹೋಟೆಲ್ಗಳು ಬಾಗಿಲು ಹಾಕ್ತಾ ಇದ್ದಾವೆ. ಕಳೆದ 4 ದಿನಗಳಿಂದ ಈ ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಬಂದ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದರೆ ಹೋಟೆಲ್ ಮಾಲೀಕರಿಗೂ ಕೂಡ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಇಲ್ಲಿ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಒಂದು ದಾಬಾಗಳು ಪ್ರತಿನಿತ್ಯ ಸಾಕಷ್ಟು ಜನ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ರು. ಬೈಪಾಸ್ ಪಕ್ಕದಲ್ಲೇ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ, ಪ್ರಯಾಣಿಕರು ಬರ್ತಾರೆ. ಅವರೆಲ್ಲರೂ ಕೂಡ ಇಲ್ಲಿ ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮುಂದೆ ಸಾಕ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಸದ್ಯ ಏನಂದರೆ ಈಗ ಇಲ್ಲಿ ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ಸಾಕಷ್ಟು ಒಂದು ತೊಂದರೆ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಇದ್ದಾವೆ. ಇವೆಲ್ಲವೂ ಕೂಡ ಖಾಲಿಯಾದಂಥ ಸಿಲಿಂಡರ್ಗಳು. ಹೀಗಾಗಿ ಕಿಚನನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಕಳೆದ 4 ದಿನಗಳಿಂದ ಕೂಡ ಇಲ್ಲಿ ಯಾವುದೇ ರೀತಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಇವರಿಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಈ ಒಂದು ದಾಬಾಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಮಾಡ್ತಕ್ಕಂತಹ ಆಹಾರ ಪದಾರ್ಥಗಳನ್ನು ಇವರು ಸೌದೆ ಒಲೆಯ ಮೇಲೆ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಹೀಗಾಗಿ ಇವರಿಗೆ ಅನಿವಾರ್ಯವಾಗಿ ಒಂದು ಸಿಲಿಂಡರ್ ಬೇಕೇ ಬೇಕು. ಈ ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ನಾವು ಹೋಟೆಲ್ಗಳನ್ನು ಬಂದ್ ಮಾಡ್ತಾ ಇದ್ದೀವಿ, ದಾಬಾಗಳನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲೂ ಸಾಕಷ್ಟು ದಿನಗಳಿಂದ ಈ ಒಂದು ಸಮಸ್ಯೆ ಇಲ್ಲಿ ನಡೀತಾ ಇದ್ರು ಕೂಡ ಇವರಿಗೆ ಅಂದರೆ ನಾವು ಯಾವ ಥರ ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಗೊಂದಲದಲ್ಲೇ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಒಂದು ನಿಮಿಷ ತಡಿ. ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ನಾವು ಹೋಟೆಲ್ಗಳನ್ನು ಬಂದ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸದ್ಯ ನಮ್ಮ ಜೊತೆ ಏನಂದರೆ ಈ ಒಂದು ಬಾಂಬು ದಾಬಾದ ಮಾಲೀಕರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಹೋಟೆಲ್ನಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಬಂದ್ ಮಾಡಿದ್ರಿ? ಸರ್, ಸಿಲಿಂಡರ್ ಸಿಗದ ಕಾರಣದಿಂದನೇ ಬಂದ್ ಮಾಡಿರೋದು, ಮತ್ತು ಬೇರೆ ಉದ್ದೇಶ ಏನಿಲ್ಲ. 3-4 ದಿನದಿಂದ ನೋಡ್ತಾ ಇದ್ವಿ, ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ನಮಗೆ ನಾವು ಕೇಳ್ತಾ ಇದ್ದ ಸ್ಟಾಕ್ ಕೊಡ್ತಾ ಇಲ್ಲ ನಮ್ಮ ಏಜೆನ್ಸಿಯವರು. ಹೀಗಾಗಿ ಬಂದ್ ಮಾಡಿದ್ವಿ ಸರ್. ಯಾವಾಗಿಂದ ಸಮಸ್ಯೆ ಆಗತ್ತೈತಿ ನಿಮ್ಗೆ? ಸರ್, 4 ದಿನ ಆಯ್ತು ಸರ್ ಇವಾಗ ಬಂದ್ ಮಾಡಿ. ಸರ್, 4 ದಿನ ಆಯ್ತು ಸರ್ ಬಂದ್ ಮಾಡಿ. ಮತ್ತು ಈಗ ಹೆಂಗೆ ಮಾಡತ್ತೀರಲ್ಲ, ಲೇಬರ್ಸ್ ಇರ್ತಾರೆ, ಕಸ್ಟಮರ್ ಬರ್ತಾರಲ್ಲ, ಏನು ಕಂಪ್ಲೀಟ್ ಕ್ಲೋಸೇ ಮಾಡಿದ್ದೀವಿ. ಸಿಲಿಂಡರ್ ಸಿಗ್ತೆ ಮತ್ತೆ ಮಾಡೋಣ ಅಂತೇಳಿ ಇನ್ನೊಂದು ದಿನ 2 ದಿನ ಕೊಡ್ತೀವಿ, ಸ್ಟಾಕ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಬಂದಿಲ್ಲ. ಸ್ವಲ್ಪ ನಮಗೂ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಕಂಪ್ಲೀಟಾಗಿ ಬಂದ್ ಮಾಡಿದ್ದೀವಿ. ಈಗ ಲೇಬರ್ದೆಲ್ಲ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಎಲ್ಲ ನಿಮ್ಮ ಮೈಮೇಲೆ? ಹೌದು ಸರ್, ಕೊಡ್ಬೇಕು ಸರ್. ಸ್ಯಾಲ್ರಿ ಅಷ್ಟೇ ಅಲ್ಲ, ಅವ್ರದ್ದೆಲ್ಲ ಊಟ ಅವ್ರಿಗೆ ಇಲ್ಲೇ ಇರ್ತಾರೆ ಎಲ್ಲವರು. ಅವ್ರಿಗೆಲ್ಲ ಡೈಲಿ ಮೇಂಟೆನೆನ್ಸ್ ಅದೇ ಥರ ಮಾಡ್ಕೊಂಡು ಹೋಗಲೇಬೇಕು. ಬಟ್ ಹೋಟೆಲ್ ಸ್ಟಾರ್ಟ್ ಆದರೆ ಇವೆಲ್ಲ ನಮ್ಗೆ ಕಂಡು ಬರೋಲ್ಲ. ಹೋಟೆಲ್ ಬಂದಿರೋದ್ರಿಂದ ಇವೆಲ್ಲ ನಮ್ಗೆ ತೊಂದರೆ ಆಗ್ತಿರೋದು. ಇವಾಗ ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಸರ್, ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಮಾಡಿ ನಮಗೆಲ್ಲ ನಮ್ಮಂಥ ಹೋಟೆಲ್ ಮಾಲೀಕರಿಗೆ, ಹೋಟೆಲ್ ಉದ್ಯಮಗೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಕೊಟ್ಟರೆ ಭಾಳ ಅನುಕೂಲ ಆಗಿದೆ. ಅದಕ್ಕೆ ಸಿಲಿಂಡರ್ ಕೊಡ್ಬೇಕು ಅವರು. ನಮಗೆ ಸಿಲಿಂಡರ್ ಸಿಕ್ಕರೆ ಯಥ ಪ್ರಕಾರ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ ಸರ್. ಅಷ್ಟೇ. ನಮ್ಮದು ಹೊಸದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಹೋಟೆಲ್ಲು. ಇದು 1 ವರ್ಷದಲ್ಲೇ ಒಳಗಡೆ ಈ ಥರ ನಮ್ಗೆ ಪ್ರಾಬ್ಲಮ್ ಆಗಿರೋದು. ಹೀಗಾಗಿ ನಮಗೆ ಮತ್ತಿಷ್ಟು ತೊಂದರೆ ಆಗ್ತಿದೆ ಅಂತ. ಏನಂದರೆ ಇಲ್ಲಿರುವಂಥ ಹೋಟೆಲ್ ಮಾಲೀಕರು, ದಾಬಾ ಮಾಲೀಕರು ಅಂದರೆ ಸಾಕಷ್ಟು ಒಂದು ಬಂಡವಾಳವನ್ನು ಹಾಕಿ ನಾವು ಹೋಟೆಲ್ಗಳನ್ನು, ದಾಬಾಗಳನ್ನು ಆರಂಭ ಮಾಡಿರ್ತೀವಿ. ಸದ್ಯ ಸಿಲಿಂಡರ್ ಸಿಗದೇ ಇರೋ ಒಂದೇ ಕಾರಣಕ್ಕೆ ನಾವು ಹೋಟೆಲ್ಗಳನ್ನು ಬಂದ್ ಮಾಡಿದ್ವಿ. ಇದರಿಂದ ನಾವು ಕಾರ್ಮಿಕರು ಕೂಡ ಸಂಬಳ ಕೊಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ಇವೆಲ್ಲವೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಸರ್ಕಾರ ಕೂಡಲೇ ಏನಂತಂದರೆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು. ಅಂದರೆ ನಮ್ಮ ಉದ್ಯಮವನ್ನು ಕೂಡ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಮಗೆ ಸಂಪೂರ್ಣ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಇರುವಂಥ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಹಿರಿಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾದಾಗಿಂದ ಭಾರತದಲ್ಲೂ ಸಾಕಷ್ಟು ಏನಂದರೆ LPGಗೆ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಏನಂತಂದರೆ ಕಳೆದ 1 ತಿಂಗಳಿಂದ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಹೋಟೆಲ್ ಉದ್ಯಮದ ಮೇಲೆ. ಆದರೆ ಸದ್ಯ ಈಗ ಏನಂತಂದರೆ ದಾಬಾಗಳು ಸಂಪೂರ್ಣವಾಗಿ ಒಂದು ಮುಚ್ಚುವ ಹಂತಕ್ಕೆ ಬಂದುಬಿಟ್ಟಿದ್ದಾವೆ. ಈಗಾಗಲೇ ನಾನು ಕೊಪ್ಪಳದ ಹೊರವಲಯದಲ್ಲಿರುವಂತಹ ಬಾಂಬುದಾ ಅಂತಕ್ಕಂಥ ಒಂದು ದಾಬಾದಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೊಪ್ಪಳ ಜಿಲ್ಲೆ ಸಾಕಷ್ಟು ಏನಂತಂದರೆ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆ. ಇಲ್ಲಿ ಸಾಕಷ್ಟು ಈ ಒಂದು ಹೋಟೆಲ್ ಉದ್ಯಮ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಸಾಕಷ್ಟು ಏನಂದರೆ ಜನರು ಪ್ರವಾಸಿಗರು ಬರ್ತಾ ಇದ್ರು. ಇವರೆಲ್ಲರಿಗೂ ಕೂಡ ಈ ಹೋಟೆಲ್ ಮತ್ತು ದಾಬಾಗಳೇ ಒಂದು ಏನಂತಂದರೆ ಊಟ ವಸತಿ ಇವೆಲ್ಲವನ್ನು ಕೂಡ ಕೊಡ್ತಾ ಇದ್ವು. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರೋ ಕಾರಣಕ್ಕೆ ಏನಂತಾರೆ ಈ ಎಲ್ಲ ಹೋಟೆಲ್ಗಳು ಬಾಗಿಲು ಹಾಕ್ತಾ ಇದ್ದಾವೆ. ಕಳೆದ 4 ದಿನಗಳಿಂದ ಈ ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಬಂದ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದರೆ ಹೋಟೆಲ್ ಮಾಲೀಕರಿಗೂ ಕೂಡ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಇಲ್ಲಿ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಒಂದು ದಾಬಾಗಳು ಪ್ರತಿನಿತ್ಯ ಸಾಕಷ್ಟು ಜನ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ರು. ಬೈಪಾಸ್ ಪಕ್ಕದಲ್ಲೇ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ,
ಪ್ರಯಾಣಿಕರು ಬರ್ತಾರೆ ಅವರೆಲ್ಲರೂ ಕೂಡ ಇಲ್ಲಿ ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮುಂದೆ ಸಾಕ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಸದ್ಯ ಏನಂದರೆ ಈಗ ಇಲ್ಲಿ ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ಸಾಕಷ್ಟು ಒಂದು ತೊಂದರೆ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಇದ್ದಾವೆ, ಇವೆಲ್ಲವೂ ಕೂಡ ಖಾಲಿಯಾದಂಥ ಸಿಲಿಂಡರ್ಗಳು. ಹೀಗಾಗಿ ಕಿಚನನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಕಳೆದ 4 ದಿನಗಳಿಂದ ಕೂಡ ಇಲ್ಲಿ ಯಾವುದೇ ರೀತಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಇವರಿಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಈ ಒಂದು ದಾಬಾಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಮಾಡ್ತಕ್ಕಂತಹ ಏನು ಆಹಾರ ಪದಾರ್ಥಗಳನ್ನು ಇವರು ಏನು ಸೌದೆ ಒಲೆಯ ಮೇಲೆ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಹೀಗಾಗಿ ಇವರಿಗೆ ಅನಿವಾರ್ಯವಾಗಿ ಒಂದು ಸಿಲಿಂಡರ್ ಬೇಕೇ ಬೇಕು. ಈ ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ನಾವು ಹೋಟೆಲ್ಗಳನ್ನು ಬಂದ್ ಮಾಡ್ತಾ ಇದ್ದೀವಿ, ದಾಬಾಗಳನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲೂ ಸಾಕಷ್ಟು ದಿನಗಳಿಂದ ಈ ಒಂದು ಸಮಸ್ಯೆ ಇಲ್ಲಿ ನಡೀತಾ ಇದ್ರೂ ಕೂಡ ಇವರಿಗೆ ಅಂದರೆ ನಾವು ಯಾವ ಥರ ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಗೊಂದಲದಲ್ಲೇ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಒಂದು ನಿಮಿಷ ತಡಿ. ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ನಾವು ಹೋಟೆಲ್ಗಳನ್ನು ಬಂದ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸದ್ಯ ನಮ್ಮ ಜೊತೆ ಏನಂದರೆ ಈ ಒಂದು ಬಾಂಬು ದಾಬಾದ ಮಾಲೀಕರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಹೋಟೆಲ್ನಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಬಂದ್ ಮಾಡಿದ್ರಿ? ಸರ್, ಸಿಲಿಂಡರ್ ಸಿಗದ ಕಾರಣದಿಂದನೇ ಬಂದ್ ಮಾಡಿರೋದು, ಮತ್ತು ಬೇರೆ ಉದ್ದೇಶ ಏನಿಲ್ಲ. 3-4 ದಿನದಿಂದ ನೋಡ್ತಾ ಇದ್ವಿ, ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ನಮಗೆ ನಾವು ಕೇಳ್ತಾ ಇದ್ದ ಸ್ಟಾಕ್ ಕೊಡ್ತಾ ಇಲ್ಲ ನಮ್ಮ ಏಜೆನ್ಸಿಯವರು, ಹೀಗಾಗಿ ಬಂದ್ ಮಾಡಿದ್ವಿ ಸರ್. ಯಾವಾಗಿಂದ ಸಮಸ್ಯೆ ಆಗತ್ತೆ ನಿಮ್ಗೆ? ಸರ್, 4 ದಿನ ಆಯ್ತು ಸರ್ ಇವಾಗ ಬಂದ್ ಮಾಡಿ. ಸರ್, 4 ದಿನ ಆಯ್ತು ಸರ್ ಬಂದ್ ಮಾಡಿ. ಮತ್ತು ಈಗ ಹೆಂಗೆ ಮಾಡತ್ತೀರಲ್ಲ, ಲೇಬರ್ಸ್ ಇರ್ತಾರೆ, ಕಸ್ಟಮರ್ ಬರ್ತಾರಲ್ಲ, ಏನು ಕಂಪ್ಲೀಟ್ ಕ್ಲೋಸೇ ಮಾಡಿದ್ದೀವಿ. ಸಿಲಿಂಡರ್ ಸಿಗ್ತೆ ಮತ್ತೆ ಮಾಡೋಣ ಅಂತೇಳಿ, ಇನ್ನೊಂದು ದಿನ 2 ದಿನ ಕೊಡ್ತೀವಿ, ಸ್ಟಾಕ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಬಂದಿಲ್ಲ, ಸ್ವಲ್ಪ ನಮಗೂ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಕಂಪ್ಲೀಟಾಗಿ ಬಂದ್ ಮಾಡಿದ್ದೀವಿ. ಈಗ ಲೇಬರ್ದೆಲ್ಲ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು, ಎಲ್ಲ ನಿಮ್ಮ ಮೈಮೇಲೆ ಅನ್ಸುತ್ತೆ. ಹೌದು ಸರ್, ಕೊಡ್ಬೇಕು ಸರ್. ಸ್ಯಾಲ್ರಿ ಅಷ್ಟೇ ಅಲ್ಲ, ಅವ್ರದ್ದೆಲ್ಲ ಊಟ ಅವ್ರಿಗೆ ಇಲ್ಲೇ ಇರ್ತಾರೆ ಎಲ್ಲವರು. ಅವ್ರಿಗೆಲ್ಲ ನಾವು ಡೈಲಿ ಮೇಂಟೆನೆನ್ಸ್ ಅದೇ ಥರ ಮಾಡ್ಕೊಂಡು ಹೋಗಲೇಬೇಕು. ಬಟ್ ಹೋಟೆಲ್ ಸ್ಟಾರ್ಟ್ ಆದರೆ ಇವೆಲ್ಲ ನಮ್ಗೆ ಕಂಡು ಬರೋಲ್ಲ. ಹೋಟೆಲ್ ಬಂದಿರೋದ್ರಿಂದ ಇವೆಲ್ಲ ನಮಗೆ ತೊಂದರೆ ಆಗ್ತಿರೋದು. ಇವಾಗ ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಸರ್, ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಮಾಡಿ ನಮಗೆಲ್ಲ ನಮ್ಮಂಥ ಹೋಟೆಲ್ ಮಾಲೀಕರಿಗೆ, ಹೋಟೆಲ್ ಉದ್ಯಮಗೆಲ್ಲ ಸ್ಟಾರ್ಟ್ ಮಾಡೋಕ್ಕೆ ಕೊಟ್ಟರೆ ಭಾಳ ಅನುಕೂಲ ಆಗುತ್ತೆ. ಅದಕ್ಕೆ ಸಿಲಿಂಡರ್ ಕೊಡ್ಬೇಕು ಅವರು. ನಮಗೆ ಸಿಲಿಂಡರ್ ಸಿಕ್ಕರೆ ಯಥ ಪ್ರಕಾರ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ ಸರ್. ಅಷ್ಟೇ, ನಮ್ಮದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಹೋಟೆಲ್ಲು. ಇದು 1 ವರ್ಷದಲ್ಲೇ ಒಳಗಡೆ ಈ ಥರ ನಮ್ಗೆ ಪ್ರಾಬ್ಲಮ್ ಆಗಿರೋದು. ಹೀಗಾಗಿ ನಮಗೆ ಮತ್ತಿಷ್ಟು ತೊಂದರೆ ಆಗ್ತಿದೆ ಅಂತ. ಏನಂದರೆ ಇಲ್ಲಿರುವಂಥ ಹೋಟೆಲ್ ಮಾಲೀಕರು, ದಾಬಾ ಮಾಲೀಕರು ಅಂದರೆ ಸಾಕಷ್ಟು ಒಂದು ಬಂಡವಾಳವನ್ನು ಹಾಕಿ ನಾವು ಹೋಟೆಲ್ಗಳನ್ನು, ದಾಬಾಗಳನ್ನು ಆರಂಭ ಮಾಡಿರ್ತೀವಿ. ಸದ್ಯ ಸಿಲಿಂಡರ್ ಸಿಗದೇ ಇರೋ ಒಂದೇ ಕಾರಣಕ್ಕೆ ನಾವು ಹೋಟೆಲ್ಗಳನ್ನು ಬಂದ್ ಮಾಡಿದ್ವಿ. ಇದರಿಂದ ನಾವು ಕಾರ್ಮಿಕರು ಕೂಡ ಸಂಬಳ ಕೊಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ಇವೆಲ್ಲವೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಸರ್ಕಾರ ಕೂಡಲೇ ಏನಂತಂದರೆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು, ಅಂದರೆ ನಮ್ಮ ಉದ್ಯಮವನ್ನು ಕೂಡ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಮಗೆ ಸಂಪೂರ್ಣ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಇರುವಂಥ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಹಿರಿಯ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ಕೊಲ್ಲಿ ರಾಷ್ಟ್ರಗಳಲ್ಲಿ ಯುದ್ಧ ಆರಂಭವಾದಾಗಿಂದ ಭಾರತದಲ್ಲೂ ಸಾಕಷ್ಟು ಏನಂದರೆ LPGಗೆ ಸಮಸ್ಯೆ ಆಗ್ತಾ ಇದೆ. ಈಗಾಗಲೇ ಏನಂತಂದರೆ ಕಳೆದ 1 ತಿಂಗಳಿಂದ ಏನು ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗ್ತಾ ಇಲ್ಲ, ಸಾಕಷ್ಟು ತೊಂದರೆ ಆಗ್ತಾ ಇದೆ ಹೋಟೆಲ್ ಉದ್ಯಮದ ಮೇಲೆ. ಆದರೆ ಸದ್ಯ ಏನಂತಂದರೆ ದಾಬಾಗಳು ಸಂಪೂರ್ಣವಾಗಿ ಒಂದು ಮುಚ್ಚುವ ಹಂತಕ್ಕೆ ಬಂದುಬಿಟ್ಟಿದ್ದಾವೆ. ಈಗಾಗಲೇ ನಾನು ಕೊಪ್ಪಳದ ಹೊರವಲಯದಲ್ಲಿರುವಂತಹ ಬಾಂಬುದಾ ಅಂತಕ್ಕಂಥ ಒಂದು ದಾಬಾದಲ್ಲಿದ್ದೀನಿ. ಇಲ್ಲಿರುವಂಥ ದೃಶ್ಯಗಳನ್ನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಕೊಪ್ಪಳ ಜಿಲ್ಲೆ ಸಾಕಷ್ಟು ಏನಂತಂದರೆ ಪ್ರವಾಸೋದ್ಯಮಕ್ಕೆ ಹೆಸರುವಾಸಿಯಾದಂತಹ ಒಂದು ಜಿಲ್ಲೆ. ಇಲ್ಲಿ ಸಾಕಷ್ಟು ಈ ಒಂದು ಹೋಟೆಲ್ ಉದ್ಯಮ ಜನರಿಂದ ತುಂಬಿ ತುಳುಕ್ತಾ ಇತ್ತು. ಸಾಕಷ್ಟು ಏನಂದರೆ ಜನರು, ಪ್ರವಾಸಿಗರು ಬರ್ತಾ ಇದ್ರು. ಇವರೆಲ್ಲರಿಗೂ ಕೂಡ ಈ ಹೋಟೆಲ್ ಮತ್ತು ಏನು ದಾಬಾಗಳೇ ಒಂದು ಏನಂತಂದರೆ ಊಟ, ವಸತಿ ಇವೆಲ್ಲವನ್ನು ಕೂಡ ಕೊಡ್ತಾ ಇದ್ವು. ಆದರೆ ಈಗ ಕಮರ್ಷಿಯಲ್ ಸಿಲಿಂಡರ್ಗಳು ಸಿಗದೇ ಇರೋ ಕಾರಣಕ್ಕೆ ಏನಂತಾರೆ ಈ ಎಲ್ಲ ಹೋಟೆಲ್ಗಳು ಬಾಗಿಲು ಹಾಕ್ತಾ ಇದ್ದಾವೆ. ಕಳೆದ 4 ದಿನಗಳಿಂದ ಈ ಹೋಟೆಲ್ಗಳು ಸಿಲಿಂಡರ್ ಸಿಗದೆ ಬಂದ್ ಮಾಡಿದ್ದಾರೆ. ಹೀಗಾಗಿ ಇಲ್ಲಿ ಬರ್ತಕ್ಕಂಥ ಗ್ರಾಹಕರಿಗೂ ಕೂಡ ತೊಂದರೆ ಆಗ್ತಾ ಇದೆ. ಅದ್ರ ಜೊತೆಗೆ ಏನಂತಂದರೆ ಹೋಟೆಲ್ ಮಾಲೀಕರಿಗೂ ಕೂಡ ಸಾಕಷ್ಟು ಒಂದು ಸಂಕಷ್ಟಕ್ಕೆ ಇಲ್ಲಿ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಒಂದು ದಾಬಾಗಳು ಪ್ರತಿನಿತ್ಯ ಸಾಕಷ್ಟು ಜನ ಗ್ರಾಹಕರಿಂದ ತುಂಬಿ ತುಳುಕ್ತಾ ಇದ್ರು. ಏನು ಬೈಪಾಸ್ ಪಕ್ಕದಲ್ಲೇ ಇರ್ತಕ್ಕಂಥ ಕಾರಣದಿಂದ ಇಲ್ಲಿ ಸಾಕಷ್ಟು ಜನ ಪ್ರವಾಸಿಗರು ಬರ್ತಾರೆ, ಪ್ರಯಾಣಿಕರು ಬರ್ತಾರೆ, ಅವರೆಲ್ಲರೂ ಕೂಡ ಇಲ್ಲಿ ಊಟ ತಿಂಡಿ ವ್ಯವಸ್ಥೆಗಳನ್ನು ಮಾಡಿಕೊಂಡು ಮುಂದೆ ಸಾಕ್ತಕ್ಕಂಥ ಒಂದು ಪ್ರಕ್ರಿಯೆ ನಡೀತಾ ಇತ್ತು. ಸದ್ಯ ಏನಂದರೆ ಈಗ ಇಲ್ಲಿ ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ಸಾಕಷ್ಟು ಒಂದು ತೊಂದರೆ ಆಗ್ತಾ ಇದೆ. ನೀವು ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಕಮರ್ಷಿಯಲ್ ಸಿಲಿಂಡರ್ಗಳು ಇದ್ದಾವೆ, ಇವೆಲ್ಲವೂ ಕೂಡ ಖಾಲಿಯಾದಂಥ ಸಿಲಿಂಡರ್ಗಳು. ಹೀಗಾಗಿ ಕಿಚನನ್ನು ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಕಳೆದ 4 ದಿನಗಳಿಂದ ಕೂಡ ಇಲ್ಲಿ ಯಾವುದೇ ರೀತಿ ಆಹಾರ ಪದಾರ್ಥಗಳನ್ನು ತಯಾರು ಮಾಡಲಿಕ್ಕೆ ಇವರಿಗೆ ಸಾಧ್ಯವಾಗ್ತಾ ಇಲ್ಲ. ಯಾಕಂದರೆ ಈ ಒಂದು ದಾಬಾಗಳಲ್ಲಿ ಕೆಲಸ ಮಾಡಲಿಕ್ಕೆ ಇಲ್ಲಿ ಮಾಡ್ತಕ್ಕಂತಹ ಏನು ಆಹಾರ ಪದಾರ್ಥಗಳನ್ನು ಇವರು ಏನು ಸೌದೆ ಒಲೆಯ ಮೇಲೆ ಮಾಡಲಿಕ್ಕೆ ಇವರಿಗೆ ಸಾಧ್ಯ ಆಗಲ್ಲ. ಹೀಗಾಗಿ ಇವರಿಗೆ ಅನಿವಾರ್ಯವಾಗಿ ಒಂದು ಸಿಲಿಂಡರ್ ಬೇಕೇ ಬೇಕು. ಈ ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ನಾವು ಹೋಟೆಲ್ಗಳನ್ನು ಬಂದ್ ಮಾಡ್ತಾ ಇದ್ದೀವಿ, ದಾಬಾಗಳನ್ನು ಬಂದ್ ಮಾಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಂದು ರೀತಿಯಲ್ಲೂ ಸಾಕಷ್ಟು ದಿನಗಳಿಂದ ಈ ಒಂದು ಸಮಸ್ಯೆ ಇಲ್ಲಿ ನಡೀತಾ ಇದ್ರೂ ಕೂಡ ಇವರಿಗೆ ಅಂದರೆ ನಾವು ಯಾವ ಥರ ಇದನ್ನು ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಕ್ಕಂಥ ಒಂದು ಗೊಂದಲದಲ್ಲೇ ಇಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಒಂದು ನಿಮಿಷ ತಡಿ. ಸಿಲಿಂಡರ್ ಸಿಗದೇ ಇರೋ ಕಾರಣದಿಂದ ನಾವು ಹೋಟೆಲ್ಗಳನ್ನು ಬಂದ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಸದ್ಯ ನಮ್ಮ ಜೊತೆ ಏನಂದರೆ ಈ ಒಂದು ಬಾಂಬು ದಾಬಾದ ಮಾಲೀಕರಿದ್ದಾರೆ, ನಾನು ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಹೋಟೆಲ್ನಲ್ಲಿ ಏನು ಸಮಸ್ಯೆ ಇದೆ, ಯಾಕೆ ಬಂದ್ ಮಾಡಿದ್ರಿ? ಸರ್, ಸಿಲಿಂಡರ್ ಸಿಗದ ಕಾರಣದಿಂದನೇ ಬಂದ್ ಮಾಡಿರೋದು, ಮತ್ತು ಬೇರೆ ಉದ್ದೇಶ ಏನಿಲ್ಲ. 3-4 ದಿನದಿಂದ ನೋಡ್ತಾ ಇದ್ವಿ, ಸಿಲಿಂಡರ್ ಸಿಗ್ತಾ ಇಲ್ಲ ಸರ್. ನಮಗೆ ನಾವು ಕೇಳ್ತಾ ಇದ್ದ ಸ್ಟಾಕ್ ಕೊಡ್ತಾ ಇಲ್ಲ ನಮ್ಮ ಏಜೆನ್ಸಿಯವರು, ಹೀಗಾಗಿ ಬಂದ್ ಮಾಡಿದ್ವಿ ಸರ್. ಯಾವಾಗಿಂದ ಸಮಸ್ಯೆ ಆಗತ್ತೆ ನಿಮ್ಗೆ? ಸರ್, 4 ದಿನ ಆಯ್ತು ಸರ್ ಇವಾಗ ಬಂದ್ ಮಾಡಿ. ಸರ್, 4 ದಿನ ಆಯ್ತು ಸರ್ ಬಂದ್ ಮಾಡಿ. ಮತ್ತು ಹೆಂಗೆ ಮಾಡತ್ತೀರಲ್ಲ, ಲೇಬರ್ಸ್ ಇರ್ತಾರೆ, ಕಸ್ಟಮರ್ ಬರ್ತಾರಲ್ಲ, ಏನು ಕಂಪ್ಲೀಟ್ ಕ್ಲೋಸೇ ಮಾಡಿದ್ದೀವಿ.
ಸಿಲಿಂಡರ್ ಸಿಗ್ತೆ ಮತ್ತೆ ಮಾಡೋಣ ಅಂತೇಳಿ ಇನ್ನೊಂದು ದಿನ 2 ದಿನ ಕೊಡ್ತೀವಿ ಸ್ಟಾಕ್ ಬರುತ್ತೆ ಅಂತ ಹೇಳ್ತಿದ್ದಾರೆ ಸರ್. ಬಂದಿಲ್ಲ, ಸ್ವಲ್ಪ ನಮಗೂ ಲೇಬರ್ ಸಮಸ್ಯೆ ಆಗಿರೋದ್ರಿಂದ ಕಂಪ್ಲೀಟಾಗಿ ಬಂದ್ ಮಾಡಿದ್ದೀವಿ. ಅಲ್ಲ ಈ ಲೇಬರ್ದೆಲ್ಲ ಅವ್ರಿಗೆ ಸ್ಯಾಲ್ರಿ ಕೊಡಬೇಕು ಎಲ್ಲ ನಿಮ್ಮ ಮೈಮೇಲೆ ಅನ್ಸುತ್ತೆ. ಹೌದು ಸರ್, ಕೊಡ್ಬೇಕು ಸರ್. ಸ್ಯಾಲ್ರಿ ಅಷ್ಟೇ ಅಲ್ಲ, ಅವ್ರದ್ದೆಲ್ಲ ಊಟ ಅವ್ರಿಗೆ ಇಲ್ಲೇ ಇರ್ತಾರೆ ಎಲ್ಲ ಅವರು. ಅವ್ರಿಗೆಲ್ಲ ಡೈಲಿ ಮೇಂಟೆನೆನ್ಸ್ ಅದೇ ಥರ ಮಾಡ್ಕೊಂಡು ಹೋಗಲೇಬೇಕು. ಬಟ್ ಹೋಟೆಲ್ ಸ್ಟಾರ್ಟ್ ಆದರೆ ಇವೆಲ್ಲ ನಮ್ಗೆ ಕಂಡು ಬರೋಲ್ಲ. ಹೋಟೆಲ್ ಬಂದಿರೋದ್ರಿಂದ ಇವೆಲ್ಲ ನಮಗೆ ತೊಂದರೆ ಆಗ್ತಿರೋದು ಇವಾಗ. ಏನು ಹೇಳ್ತೀರಿ ಸರ್ಕಾರಕ್ಕೆ? ಏನು ಸರ್, ಆದಷ್ಟು ಬೇಗ ಇದೆಲ್ಲ ಕ್ಲಿಯರ್ ಮಾಡಿ ನಮಗೆಲ್ಲ ನಮ್ಮಂಥ ಹೋಟೆಲ್ ಮಾಲೀಕರಿಗೆ ಹೋಟೆಲ್ ಉದ್ಯಮಗೆಲ್ಲ ಸ್ಟಾರ್ಟ್ ಮಾಡೋಕೆ ಕೊಟ್ಟರೆ ಭಾಳ ಅನುಕೂಲ ಆಗಿದೆ. ಅದಕ್ಕೆ ಸಿಲಿಂಡರ್ ಕೊಡ್ಬೇಕು ಅವರು. ನಮಗೆ ಆ ಸಿಲಿಂಡರ್ ಸಿಕ್ಕರೆ ಯಥ ಪ್ರಕಾರ ಮತ್ತೆ ಸ್ಟಾರ್ಟ್ ಮಾಡ್ತೀವಿ ಅಂತ ಹೇಳ್ತೀನಿ ಸರ್ ಅಷ್ಟೇ. ನಮ್ಮದು ಹೊಸ್ದಾಗಿ ಸ್ಟಾರ್ಟ್ ಮಾಡಿದ್ದೀವಿ ಇವಾಗ ಹೋಟೆಲ್ಲು. ಇದು 1 ವರ್ಷದಲ್ಲೇ ಒಳಗಡೆ ಈ ಥರ ನಮ್ಗೆ ಪ್ರಾಬ್ಲಮ್ ಆಗಿರೋದು. ಹೀಗಾಗಿ ನಮಗೆ ಮತ್ತಿಷ್ಟು ತೊಂದರೆ ಆಗ್ತಿದೆ ಅಂತ. ಏನಂದರೆ ಇಲ್ಲಿರುವಂಥ ಹೋಟೆಲ್ ಮಾಲೀಕರು, ದಾಬಾ ಮಾಲೀಕರು ಅಂದರೆ ಸಾಕಷ್ಟು ಒಂದು ಬಂಡವಾಳವನ್ನು ಹಾಕಿ ನಾವು ಹೋಟೆಲ್ಗಳನ್ನು, ದಾಬಾಗಳನ್ನು ಆರಂಭ ಮಾಡಿರ್ತೀವಿ. ಸದ್ಯ ಸಿಲಿಂಡರ್ ಸಿಗದೇ ಇರೋ ಒಂದೇ ಕಾರಣಕ್ಕೆ ನಾವು ಹೋಟೆಲ್ಗಳನ್ನು ಬಂದ್ ಮಾಡಿದ್ವಿ. ಇದರಿಂದ ನಾವು ಕಾರ್ಮಿಕರು ಕೂಡ ಸಂಬಳ ಕೊಡಬೇಕು, ಮೇಂಟೆನೆನ್ಸ್ ಮಾಡಬೇಕು, ಇವೆಲ್ಲವೂ ಕೂಡ ಸಾಕಷ್ಟು ಕಷ್ಟ ಆಗ್ತಾ ಇದೆ. ಸರ್ಕಾರ ಕೂಡಲೇ ಏನಂತಂದರೆ ಸಿಲಿಂಡರ್ಗಳನ್ನು ಪೂರೈಕೆ ಮಾಡಬೇಕು. ಅಂದರೆ ನಮ್ಮ ಉದ್ಯಮವನ್ನು ಕೂಡ ನಾವು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲಾಂದರೆ ನಮಗೆ ಸಂಪೂರ್ಣ ಕಷ್ಟ ಆಗುತ್ತೆ ಅಂತಕ್ಕಂಥ ಮಾತನ್ನು ಇರುವಂಥ ಹೋಟೆಲ್ ಮಾಲೀಕರು ಹೇಳ್ತಾ ಇದ್ದಾರೆ. ಹಿರೇಮಠ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.